ವಿಷಕರಿ ಅದು 2008ರ ಮಳೆಗಾಲದ ಒಂದು ರಾತ್ರಿ ಅಹಮದಾಬಾದ್ನ ಒಂದು ಸಣ್ಣ ಅಪಾರ್ಟ್ಮೆಂಟ್ ನಲ್ಲಿ ಯುವ ಪತ್ರಕರ್ತ ಆಗಿದ್ದಂತ ಆದಿತ್ಯ ಶರ್ಮಾ ಟೇಬಲ್ ಮೇಲೆ ತಮ್ಮ ಹಳೆಯ ನೋಟ್ಸ್ ಗಳನ್ನ ಹರಡಿಕೊಂಡು ನೋಡ್ತಾ ಕೂತಿದ್ರು. ಈ ಆದಿತ್ಯ ಶರ್ಮಾ ತನ್ನನ್ನ ತುಂಬಾ ಫೇಮಸ್ ಮಾಡುವಂತ ಒಂದು ಪ್ರಕರಣದ ಬಗ್ಗೆ ಹುಡುಕಾಟವನ್ನ ನಡೆಸ್ತಾ ಇದ್ದ. ಇದೇ ಒಂದು ಟೈಮಲ್ಲಿ ಅವರ ಮನೆಯ ಬಾಗ್ಲನ್ನ ಯಾರೋ ಬಡದಂತ ಸದ್ದು ಕೇಳಿಸುತ್ತೆ. ಆಗ ಈ ಆದಿತ್ಯ ಶರ್ಮಾ ಹೋಗಿ ಬಾಗ್ಲನ್ನ ತೆಗೆದು ನೋಡಿದಾಗ ಅಲ್ಲಿ ಒಬ್ಬ ವಯಸ್ಸಾದಂತ ವ್ಯಕ್ತಿ ಅಳ್ತಾ ತನಗೆ ನ್ಯಾಯವನ್ನ ಕೊಡಿಸಿ ಅಂತ ಬೇಡ್ಕೊಳ್ತಿದ್ದ. ಈ ಆದಿತ್ಯ ಅವರನ್ನ ಒಳಗಡೆ ಕರೆದು ಸಮಾಧಾನ ಮಾಡಿ ಅವ್ರಿಗೆ ಕುಡಿಯೋದಕ್ಕೆ ನೀರನ್ನು ತರೋದಕ್ಕೆ ಅಂತ ಅಡುಗೆ ಮನೆಗೆ ಹೋಗಿದ್ದ. ಆತ ನೀರನ್ನು ತಗೊಂಡು ವಾಪಸ್ ಬರೋಷ್ಟರಲ್ಲಿ ಅಲ್ಲಿ ಈ ವಯಸ್ಸಾದಂತ ವ್ಯಕ್ತಿ ಇರ್ಲಿಲ್ಲ. ಆದ್ರೆ ಟೇಬಲ್ ಮೇಲೆ ಅವರು ಬರ್ದಿದ್ದಂತ ಒಂದು ಪತ್ರ ಮತ್ತು ಒಂದು ಫೋಟೋ ಇಟ್ಟು ಹೋಗಿದ್ರು. ಆ ಒಂದು ಫೋಟೋ ಒಬ್ಬ ವಯಸ್ಸಾದ ಮಹಿಳೆದ್ದು. ಪಕ್ಕದಲ್ಲಿ ಇದ್ದಂತ ಒಂದು ಪತ್ರವನ್ನ ನೋಡಿದಾಗ ಆದಿತ್ಯನಿಗೆ ಅಚ್ಚರಿ ಕಾದಿತ್ತು. ಏಕೆಂದ್ರೆ ಆ ಫೋಟೋದಲ್ಲಿ ಇರುವಂತ ಆ ಮಹಿಳೆ ಈ ವೃದ್ಧನ ಹೆಂಡತಿ. ಆಕೆ ಗೋತ್ರದ ಘಟನೆಯಲ್ಲಿ ಬೆಂಕಿಯ ಜ್ವಾಲೆಗೆ ಬಲಿಯಾಗಿದ್ಲು. ತನ್ನ ಹೆಂಡತಿಯ ಕೊಲೆಗಾರನ ಹುಡುಕಿ ನ್ಯಾಯ ಕೊಡಿಸಬೇಕು ಅಂತ ಪತ್ರದಲ್ಲಿ ಆ ಅಜ್ಜ ಬರ್ದಿದ್ರು. 2002ರ ಫೆಬ್ರವರಿ 27ರ ಆ ಕರಾಳ ದಿನ ಗುಜರಾತ್ ಅನ್ನ ತಲ್ಲಣಗೊಳಿಸಿತ್ತು. ಅಷ್ಟೇ ಅಲ್ಲ, ಇಡೀ ದೇಶದ ತುಂಬಾ ಈ ಒಂದು ಹತ್ಯಾಕಾಂಡದ ಬಿಸಿ ತಟ್ಟಿತ್ತು. ಅವತ್ತು ಸಬರಮತಿ ಎಕ್ಸ್ಪ್ರೆಸ್ ರೈಲು ಮುಜಾಫರ್ಪುರದಿಂದ ಅಹಮದಾಬಾದ್ ಕಡೆ ಹೋಗ್ತಾ ಇತ್ತು. ಆ ರೈಲಿನ 2 ಬೋಗಿಗಳಲ್ಲಿ ಇದ್ದಂತ ಪ್ರಯಾಣಿಕರಲ್ಲಿ ಹೆಚ್ಚಿನವರು ಕರ ಸೇವಕರಾಗಿದ್ರು. ಅವರು ಅಯೋಧ್ಯೆಯಲ್ಲಿ ಆದಂತ ಧಾರ್ಮಿಕ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹಿಂದಿರುಗ್ತಾ ಇದ್ರು. ಅದು ರಾಮ ಮಂದಿರ ಮತ್ತು ಬಾಬರಿ ಮಸೀದಿ ನಡುವೆ ಆಗ್ತಿದ್ದಂತ ವಿವಾದದ ಸಮಯ ಆಗಿದ್ದರಿಂದ ಆ ದಿನ ಸಬರಮತಿ ಎಕ್ಸ್ಪ್ರೆಸ್ ಸುಮಾರು 4 ಗಂಟೆ ಕಾಲ ತಡವಾಗಿ ಹೊರಟಿತ್ತು. ಬೆಳಗ್ಗೆ 7:33ಕ್ಕೆ ಗೋಧ್ರಾದಲ್ಲಿ ಇರುವಂತಹ ಪ್ಲಾಟ್ಫಾರ್ಮ್ಗೆ ಸಬರಮತಿ ಎಕ್ಸ್ಪ್ರೆಸ್ ಬಂದಿತ್ತು. ಇಡೀ ರೈಲು ತುಂಬಿ ತುಳುಕಾಡ್ತಾ ಇತ್ತು. ಮತ್ಯಾರು ಕೂಡ ಕೂತ್ಕೊಳ್ಳೋದಕ್ಕೆ ಜಾಗನೇ ಇರದಷ್ಟು ಜನ ಅದರಲ್ಲಿ ತುಂಬಿದ್ರು. ರೈಲು ಆ ನಿಲ್ದಾಣದಿಂದ ಹೊರಟಂತ ತಕ್ಷಣ ಏನೋ ವಿಚಿತ್ರ ಸಂಭವಿಸೋದಕ್ಕೆ ಶುರುವಾಗಿತ್ತು. ಯಾರೋ ಇದ್ದಕ್ಕಿದ್ದ ಹಾಗೆ ಎಮರ್ಜೆನ್ಸಿ ಚೈನ್ ಅನ್ನ ಎಳೆದಿದ್ರು. ಕೆಲವೇ ಕ್ಷಣಗಳಲ್ಲಿ ಆ ರೈಲು ನಿಂತಿತ್ತು. ಒಂದು ವರದಿ ಪ್ರಕಾರ ಎಮರ್ಜೆನ್ಸಿ ಚೈನ್ ಅನ್ನ ಪದೇ ಪದೇ ಎಳೆಯಲಾಗಿತ್ತು. ಕೆಲವೇ ಕ್ಷಣದ ನಂತರ ಅಲ್ಲಿ ಒಂದು ಗುಂಪು ಸೇರೋದಕ್ಕೆ ಶುರುವಾಗಿತ್ತು. ಗಾಳಿಯಲ್ಲಿ ವಿಚಿತ್ರವಾದಂತ ಉದ್ವಿಗ್ನತೆ ಉಂಟಾಗಿತ್ತು. ಹೊರಗೆ ಜಮಾವಣೆ ಆಗಿದಂತ ಗುಂಪು ರೈಲಿನ ಕಡೆ ಹೊರಟಿತ್ತು. ಅಲ್ಲಿ ಇದ್ದಕ್ಕಿದ್ದಂತೆ ಕಲ್ಲು ತೂರಾಟ ಕೂಡ ಶುರುವಾಯಿತು. ಹೊರಗಡೆಯಿಂದ ಬಿಸಾಕ್ತದಂತ ಕಲ್ಲುಗಳು ರೈಲಿನ ಕಿಟಕಿಗಳಿಗೆ ಬಡಿದು ಗಾಜುಗಳು ಒಡೆದು ಒಳಗಿದ್ದಂತ ಪ್ರಯಾಣಿಕರು ಗಾಯಗೊಂಡಿದ್ರು. ಕರಸೇವಕರಿಂದ ತುಂಬಿದಂತ S5 ಮತ್ತು S6 ಬೋಗಿಗಳು ಹೊರಗೆ ಸೇರಿದಂತ ಗುಂಪಿನ ನೇರ ಟಾರ್ಗೆಟ್ ಆಗಿದ್ವು. ಒಳಗೆ ಇದ್ದಂತ ಪ್ರಯಾಣಿಕರು ಗಾಬರಿಯಿಂದ ಕಿಟಕಿ ಮತ್ತು ಬಾಗಿಲುಗಳನ್ನ ಮುಚ್ಚಿ ಕಿರುಚ್ತಾ ಇದ್ರು. ಆದ್ರೆ ಆ ಹೊತ್ತಿಗೆ ಕೆಲವರು ಕೋಚ್ನ ಒಳಗೆ ಪ್ರವೇಶ ಮಾಡಿದ್ರು. ಪೆಟ್ರೋಲ್ ತುಂಬಿದ ಕಂಟೈನರ್ಗಳನ್ನ ಕೋಚ್ನ ಒಳಗೆ ಎಸ್ತು ಕಡ್ಡಿಯನ್ನ ಗೀರಿದ್ರು. ಬೆಂಕಿಯ ಜ್ವಾಲೆ ಎಷ್ಟು ತೀವ್ರವಾಗಿ ಇತ್ತು ಅಂದ್ರೆ ಜನರ ಕಿರುಚಾಟ ಗಾಳಿಯಲ್ಲಿ ಮಾರ್ದನಿಸ್ತಾ ಇತ್ತು. ಕೆಲವೇ ನಿಮಿಷಗಳಲ್ಲಿ ಇಡೀ ಕೋಚ್ ಕರ್ಕಲಾಗಿತ್ತು. ಸ್ಥಳೀಯ ಪೊಲೀಸರು ಮತ್ತು ರಕ್ಷಣಾ ತಂಡ ಅಲ್ಲಿಗೆ ತಲುಪೋ ಹೊತ್ತಿಗೆ 49 ಜನ ಸಾವನ್ನಪ್ಪಿದ್ರು. ಬಹಿರಂಗ ಮೂಲಗಳ ಪ್ರಕಾರ ಸುಮಾರು 2000 ಜನರ ಗುಂಪು ರೈಲಿನ ಮೇಲೆ ದಾಳಿಯನ್ನ ಮಾಡಿತ್ತು. ಕಲ್ಲು ತೂರಾಟದ ನಂತರ 4 ರೈಲು ಬೋಗಿಗಳಿಗೆ ಬೆಂಕಿಯನ್ನ ಹಚ್ಚಲಾಗಿತ್ತು. ಅನೇಕ ಜನರು ಒಳಗೆ ಸಿಕ್ಕಾಕೊಂಡಿದ್ರು. 27 ಮಹಿಳೆಯರು ಮತ್ತು 10 ಮಕ್ಕಳು ಸೇರಿದಂತೆ 59 ಜನ ಸುಟ್ಟು ಕರ್ಕಲಾದ್ರು. 48 ಜನ ಗಾಯಗೊಂಡ್ರು. ಫೆಬ್ರವರಿ 28, 2002ರ ಹೊತ್ತಿಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ 51 ಜನರನ್ನ ಬೆಂಕಿ ಹಚ್ಚುವಿಕೆ, ಗಲಭೆ ಮತ್ತು ಲೂಟಿ ಆರೋಪದ ಮೇಲೆ ಬಂಧಿಸಲಾಗಿತ್ತು. ಅದಷ್ಟೇ ಅಲ್ಲದೆ 2002 ಮಾರ್ಚ್ 17ನೇ ತಾರೀಕು ಮುಖ್ಯ ಶಂಕಿತ ಸ್ಥಳೀಯ ಪಟ್ಟಣ ಕೌನ್ಸಿಲರ್ ಮತ್ತು ಒಬ್ಬ ರಾಜಕೀಯ ಪಕ್ಷದ ಕಾರ್ಯಕರ್ತನನ್ನ ಗೋಧ್ರಾದಲ್ಲಿ ಭಯೋತ್ಪಾದಕ ನಿಗ್ರಹ ದಳ ಸೆರೆ ಹಿಡಿದಿತ್ತು. ಫೆಬ್ರವರಿ 27ನೇ ತಾರೀಕು 1540 ಜನರ ಗುಂಪೊಂದು ಸಬರಮತಿ ಎಕ್ಸ್ಪ್ರೆಸ್ ಮೇಲೆ ದಾಳಿ ಮಾಡಿದೆ ಅಂತ FIR ನಲ್ಲಿ ದಾಖಲು ಮಾಡಲಾಗಿತ್ತು. ಅದಷ್ಟೇ ಅಲ್ಲದೆ ಗೋಧ್ರಾದ ಸ್ಥಳೀಯ ಪುರಸಭೆ ಅಧ್ಯಕ್ಷನನ್ನು ಕೂಡ ಮಾರ್ಚ್ ನಲ್ಲಿ ಬಂಧಿಸಲಾಗಿತ್ತು. ಗುಜರಾತ್ನ ಪೊಲೀಸ್ನ ಆಗಿನ ಹೆಚ್ಚುವರಿ ಮಹಾನಿರ್ದೇಶಕ ಜೆ ಮಹಾಪಾತ್ರ ರೈಲು ಗೋಧ್ರಾವನ್ನು ತಲುಪುವಂತ ಮೊದಲೇ ದುಷ್ಕರ್ಮಿಗಳು ಪೆಟ್ರೋಲ್ ನೆನೆಸ್ತಂತ ಚಿಂದಿಗಳನ್ನ ಬಳಕೆಗೆ ಸಿದ್ಧವಾಗಿಟ್ಕೊಂಡಿರುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಸ್ಥಳೀಯ ಆಡಳಿತ ಗಾಯಗೊಂಡವರನ್ನ ಮತ್ತೆ ಶವಗಳನ್ನ ತೆರೆದಂತ ಟ್ರಕ್ಗಳು ಮತ್ತು ಟೆಂಪೋಗಳಲ್ಲಿ ಇರಿಸಿ ಆಸ್ಪತ್ರೆಗಳಿಗೆ ಸಾಗಿಸಿದ್ರು. ಅಷ್ಟೊತ್ತಿಗಾಗಲೇ ಟಿವಿ ಸುದ್ದಿ ವಾಹಿನಿಗಳು ಅಲ್ಲಿಗೆ ತಲುಪಿದ್ವು. ಘಟನೆಯ ನೇರ ಪ್ರಸಾರ ಶುರುವಾಗಿತ್ತು. ನಗರದ ಜನರು ಸುಟ್ಟು ಹೋದಂತ ದೇಹಗಳನ್ನ ನೋಡಿದ ಹಾಗೆಲ್ಲ ಬೀದಿಗಳಲ್ಲಿ ಜನಸಮೂಹ ಜಮಾಯಿಸೋದು ಹೆಚ್ಚಾಯಿತು. ಧರ್ಮದ ಹೆಸರಲ್ಲಿ ಘೋಷಣೆಗಳು ಶುರುವಾದವು. ಹೀಗೆ ಪ್ರಾರಂಭ ಆದಂತ ಗೋಧ್ರಾದ ಭೀಕರ ಗಲಭೆ ನಂತರ ಬಹುತೇಕ ಇಡೀ ಗುಜರಾತ್ ಅನ್ನೇ ಹರಡಿತ್ತು. ಜನ ಕತ್ತಿಗಳು ಮತ್ತು ಪಂಜುಗಳೊಂದಿಗೆ ಬೀದಿಗಿಳಿದ್ರು. ಸಿಕ್ಕವರನ್ನ ಕತ್ತರಿಸಲಾಗಿತ್ತು. ಮನೆಗಳು ಸುಟ್ಟು ಹೋದ್ವು. ನಗರಗಳು ಒಂದೊಂದಾಗಿ ಯುದ್ಧ ಭೂಮಿಗಳಾಗಿ ಬದಲಾಗೋದಿಕ್ಕೆ ಶುರುವಾಗಿದ್ವು. ಈ ಒಂದು ಗಲಭೆಗಳಲ್ಲಿ ಗುಜರಾತ್ನ ಪ್ರತಿಯೊಂದು ಮೂಲೆ ಕೂಡ ಬೆಂಕಿ ಮತ್ತು ರಕ್ತವನ್ನ ನೋಡಿದ್ವು. ಸಾವಿರಾರು ಜನ ಸಾವನ್ನಪ್ಪಿದ್ರು. ಈ ಆದಿತ್ಯ ಶರ್ಮನಿಗೆ ಈ ಘಟನೆಯ ಇಷ್ಟೆಲ್ಲ ವಿಷಯಗಳು ಕೂಡ ಗೊತ್ತಿದ್ವು. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳು ಹಾಗೇನೆ ಇದ್ವು. ಅವುಗಳಿಗೆ ಯಾವುದೇ ಉತ್ತರ ಸಿಕ್ಕಿರಲಿಲ್ಲ. ಈ ಉತ್ತರಗಳನ್ನ ಬಹುಶಃ ಮುಚ್ಚಾಕ್ಲಾಗಿತ್ತು. ಈ ಆದಿತ್ಯ ಶರ್ಮಾ ಗೋಧ್ರಾಗೆ ಹೋಗಿ ಜನರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದ.
ಆ ದಿನ ಗೋಧ್ರಾದಲ್ಲಿ ರೈಲಿನ ಮುಂದೆ ಜಮಾಯಿಸಿದಂತ ಜನಸಮೂಹಕ್ಕೂ ಮತ್ತು ರೈಲು ದಹನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕೆಲವರು ಹೇಳಿದ್ರು. ಅವರ ಪ್ರಕಾರ ಆ ರೈಲಿನ 2 ಬೋಗಿಗಳು ಸುಟ್ಟಿದ್ದು ಕೇವಲ ಆಕಸ್ಮಿಕ ಅಪಘಾತ ಅಷ್ಟೇ. ಯಾರೋ ಸಿಗರೆಟ್ ಸೇದಿ ಎಸ್ತಂತ ಪರಿಣಾಮ ರೈಲಿನಲ್ಲಿ ಬೆಂಕಿ ಹೊತ್ಕೊಂಡಿದ್ದು ಅಂತ ಕೆಲವರು ಹೇಳಿದ್ರೆ, ಮತ್ತೆ ಕೆಲವರ ಪ್ರಕಾರ ಪ್ರಯಾಣಿಕರಲ್ಲಿ ಕೆಲವರು ರೈಲಿನಲ್ಲಿ ಅಡಿಗೆಯನ್ನ ಮಾಡ್ತಿದ್ರು. ಆಗ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ರೈಲಿನಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತಂತೆ. ಈ ಆದಿತ್ಯ ಶರ್ಮಾಗೆ ಯಾರ ಬಳಿ ಕೂಡ ದೃಢವಾದಂತ ಉತ್ತರ ಅಥವಾ ಪುರಾವೆ ಸಿಗ್ಲಿಲ್ಲ. ಎಲ್ಲ ಓಕೆ, ಅಲ್ಲಿ ಜನರ ಗುಂಪು ಸೇರಿದ್ದು ಯಾಕೆ, ಏನ್ ಮಾಡೋದಕ್ಕೆ ಅವರು ಅಲ್ಲಿ ಜಮಾಯಿಸಿದ್ರು ಎಂಬುದು ಆದಿತ್ಯನಿಗೆ ಗೊತ್ತಾಗ್ಲಿಲ್ಲ. ಗೋಧ್ರಾ ಘಟನೆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನಾವತಿ ಮೆಹ್ತಾ ಆಯೋಗವನ್ನ 2002ರಲ್ಲಿ ರಚಿಸಲಾಗಿತ್ತು. ಅದರ ಒಂದು ವರದಿ 2008ರಲ್ಲಿ ಬಂದಿತ್ತು. ವರದಿಯಲ್ಲಿ ಈ ಒಂದು ಘಟನೆಯನ್ನ ಪೂರ್ವ ಯೋಜಿತ ಪಿತೂರಿ ಅಂತ ಹೇಳಲಾಗಿತ್ತು. ಈ ಒಂದು ರೈಲಿಗೆ ಬೆಂಕಿಯನ್ನ ಹಚ್ಚಿದ್ದು ದಾಳಿಯಾಗಿದ್ದು ಅಯೋಧ್ಯೆಯಿಂದ ಹಿಂದಿರುಗ್ತಾ ಇದ್ದಂತ ಕರಸೇವಕರು ಕೂತಿದಂತ ಬೋಗಿಗಳೇ ಈ ದಾಳಿಕೋರರ ಗುರಿಯಾಗಿತ್ತು ಅಂತ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು. ಆದ್ರೆ ಈ ವರದಿ ವಿವಾದಾತ್ಮಕವಾಗಿದೆ. ವರದಿ ಪಕ್ಷಪಾತದಿಂದ ಕೂಡಿದೆ ಅಂತ ಅನೇಕರು ಜರೆದ್ರು. ನಾನಾವತಿ ಮೆಹ್ತಾ ಆಯೋಗದ ವರದಿ ಒಂದು ಕಡೆಯಿಂದ ನೋಡಿ ಮಾತಾಡ್ತಿದೆ ಅಂತ ಆರೋಪಿಸಲಾಗಿತ್ತು. ಕನ್ಸರ್ನ್ಡ್ ಸಿಟಿಜನ್ಸ್ ಟ್ರಿಬ್ಯುನಲ್ ವರದಿ ಈ ಒಂದು ಘಟನೆಯನ್ನ ವಿಭಿನ್ನ ಕೋನದಿಂದ ಹೇಳೋದಕ್ಕೆ ಪ್ರಯತ್ನ ಪಟ್ಟಿತ್ತು. ಕೆಲವು ರಾಜಕೀಯ ಪಕ್ಷಗಳು ಇದನ್ನ ಉದ್ದೇಶಪೂರ್ವಕವಾಗಿ ಮಾಡಿವೆ ಅಂತ ಆ ಕನ್ಸರ್ನ್ಡ್ ಸಿಟಿಜನ್ಸ್ ಟ್ರಿಬ್ಯುನಲ್ ವರದಿ ಹೇಳಿತ್ತು. ಈ ಒಂದು ವರದಿ ಗಲಭೆ ಸಮಯದಲ್ಲಿ ಪೊಲೀಸ್ ಮತ್ತು ಆಡಳಿತ ಯಂತ್ರದ ವೈಫಲ್ಯವನ್ನ ಎತ್ತಿ ತೋರಿಸ್ತಾದ್ರೂ ಇದನ್ನ ಒಪ್ಪದಂತ ಅನೇಕ ಜನರು 2 ಸರ್ಕಾರಗಳು ಕೂಡ ತಮ್ಮ ಕೈಲಾದಷ್ಟು ಪ್ರಯತ್ನವನ್ನ ಮಾಡಿದ್ವು ಅಂತ ಹೇಳಿದ್ರು. ಗುಜರಾತ್ನ ಈ ಒಂದು ಗಾಯಗಳು ವಾಸಿಯಾಗೋದಕ್ಕೆ ಹಲವು ವರ್ಷಗಳೇ ಬೇಕಾಯ್ತು. ಬಹುಶಃ ಆ ಒಂದು ಗಾಯಗಳು ಇನ್ನೂ ಕೂಡ ಸಂಪೂರ್ಣವಾಗಿ ವಾಸಿಯಾಗಿಲ್ಲ. ಈ ಆದಿತ್ಯ ಶರ್ಮಾ ಸತ್ಯವನ್ನು ಹುಡುಕೋದಿಕ್ಕೆ ಮತ್ತು ಆ ವೃದ್ಧ ಮಹಿಳೆ ಕೊಲೆಗಾರರನ್ನ ಹುಡುಕೋದಿಕ್ಕೆ ತನ್ನ ಕೈಲಾದಷ್ಟು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಆತ ಅದರಲ್ಲಿ ಇರುವಂತಹ ಹಲವು ಪ್ರಶ್ನೆಗಳೊಂದಿಗೆ ಹೋರಾಡ್ತಾನೆ ಇದ್ದ. 2011ರಲ್ಲಿ ವಿಶೇಷ ತನಿಖಾ ತಂಡ ತನ್ನ ತನಿಖೆ ನಂತರ 31 ಜನರನ್ನ ತಪ್ಪಿತಸ್ಥರು ಅಂತ ಘೋಷಿಸಿತ್ತು. ಮತ್ತೆ ಅವರಿಗೆ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಲಾಯಿತು. ವಿಶೇಷ ತನಿಖಾ ತಂಡದ ಶೋಧನೆಗಳು ಗೋಧ್ರಾ ಘಟನೆಯ ಕೆಲವು ಅಂಶಗಳನ್ನ ಸ್ಪಷ್ಟಪಡಿಸಿದ್ವು. ವೀಕ್ಷಕರೇ, ಈ ಒಂದು ಘಟನೆಯ ಹಿಂದಿನ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ಈ ಒಂದು ಘಟನೆಯ ಸತ್ಯವನ್ನ ನೀವು ಹತ್ತಿರದಿಂದ ತಿಳಿಬೇಕು ಅಂದ್ರೆ ಝೀನಲ್ಲಿ ವಿಕ್ರಾಂತ್ ಮ್ಯಾಸೆ ಅವರ ಹೊಸ ಚಿತ್ರ ದಿ ಸಬರಮತಿ ರಿಪೋರ್ಟ್ ಅನ್ನ ನೋಡ್ಬೇಕು. ದಿ ಸಬರಮತಿ ರಿಪೋರ್ಟ್ ಈ ಗೋಧ್ರಾ ಘಟನೆಯ ತನಿಖೆಯನ್ನು ಆಧರಿಸಿ ಬಂದಂತ ಚಿತ್ರ. ಈ ಒಂದು ಚಿತ್ರದಲ್ಲಿ ಹಿಂದಿ ವರದಿಗಾರ ಆದಂತ ಸಮರ್ ಕುಮಾರ್ 2002ರ ಗೋಧ್ರಾ ಘಟನೆಯನ್ನ ವರದಿ ಮಾಡೋದಕ್ಕೆ ಹೋದಾಗ ಅವನಿಗೆ ಬೇರೆದೇ ಸತ್ಯ ಗೊತ್ತಾಗುತ್ತೆ. ಆದ್ರೆ ಅವನ ಸುದ್ದಿ ವಾಹಿನಿ ಈ ಒಂದು ಸತ್ಯವನ್ನ ಮುಚ್ಚಾಕುತ್ತೆ ಮತ್ತೆ ಅವನನ್ನ ಕೆಲಸದಿಂದ ಕೂಡ ತೆಗೆದುಹಾಕ್ತಾರೆ. ಆದ್ರೆ ಕೆಲವು ವರ್ಷಗಳ ನಂತರ ಅವನು ಮತ್ತೆ ಈ ಒಂದು ಪ್ರಕರಣದ ಸತ್ಯವನ್ನ ಕಂಡುಹಿಡಿಯೋದಕ್ಕೆ ಶುರು ಮಾಡ್ತಾನೆ. ಈ ಸಮರ್ ಕುಮಾರ್ ಸತ್ಯವನ್ನ ತಿಳಿದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾನ. ಈ ಗೋಧ್ರಾ ಘಟನೆಯಾಗಿ 23 ವರ್ಷಗಳೇ ಕಳೆದಿವೆ. ಆದ್ರೆ ಈಗ ಅದ್ರ ಮೇಲೆ ಒಂದು ಸಿನಿಮಾ ನಿರ್ಮಾಣ ಆಗಿದ್ದು ಅದು ಎಲ್ಲವನ್ನೂ ಕೂಡ ವಿವರವಾಗಿ ಹೇಳಿದೆ. ಆಸಕ್ತಿ ಇದ್ದವರು ಆ ಒಂದು ಸಿನಿಮಾವನ್ನ ನೋಡಬಹುದು ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.